ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೆಟ್ಟು ನಿಂತಿದ್ದ ಸಿಗ್ನಲ್ಗಳಿಗೆ ಕೊನೆಗೂ ಸಿಕ್ತು ಮುಕ್ತಿ. ತಿಪಟೂರಿನಲ್ಲಿ ಅಳವಡಿಸಿದ್ದ ಸಿಗ್ನಲ್ ಲೈಟ್ಗಳು ರಿಪೇರಿ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಎಂದಿಗೂ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ತಿಪಟೂರಿನಲ್ಲಿ ಹಲವು ತಿಂಗಳುಗಳಿಂದ ಸಿಗ್ನಲ್ ಲೈಟ್ಗಳು ಕೆಟ್ಟು ನಿಂತಿದ್ವು. ವಾಹನ ಸವಾರರು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿತ್ತು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ಶಾಸಕ ಕ್ಷೀರಾಕ್ಷರಿ ಅವರೇ ಒಮ್ಮೆ ಸುದ್ದಿಯನ್ನ ನೋಡಿ ಅನ್ನೋ ಅಡಿ ಬರಹದಡಿ ಸುದ್ದಿಯನ್ನ ಬಿತ್ತರಿಸಿ ಶಾಸಕರ ಜೊತೆಗೆ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಇದೀಗ ಎಚ್ಚೆತ್ತ ಅಧಿಕಾರಿಗಳು ಸಿಗ್ನಲ್ ಲೈಟ್ಗಳನ್ನ ರಿಪೇರಿ ಮಾಡಲು ಮುಂದಾಗಿದ್ದು, ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೌದು, ತಿಪಟೂರು ನಗರದಲ್ಲಿ ಬಹುತೇಕ ಮುಖ್ಯ ರಸ್ತೆಗಳಲ್ಲಿ ಸಿಗ್ನಲ್ಗಳಿದ್ವು, ಆದ್ರೆ ಅವ್ಯಾವೂ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿತ್ತು. ನಗರಸಭೆಯ ವತಿಯಿಂದ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಹಣ ವಹಿಸಿ 3 ಕಡೆಗಳಲ್ಲಿ ಅಂದ್ರೆ ಪೈ ಹೋಟೆಲ್ ಸರ್ಕಲ್, ಐಬಿ ವೃತ್ತ ಸರ್ಕಲ್ ಹಾಗೂ ಹಾಸನ ವೃತ್ತದಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಿದ್ದು, ಇದೀಗ ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇಲ್ಲವೆಂದು ಸುದ್ದಿ ಬಿತ್ತರಿಸಿತ್ತು. ಇದೀಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸಿಗ್ನಲ್ ಲೈಟ್ಗಳನ್ನ ಅಳವಡಿಸಿದ್ದಾರೆ. ಈ ಕುರಿತಾಗಿ ಸಾರ್ವಜನಿಕರೊಬ್ಬರು ಮಾತನಾಡಿ, ನಗರದಲ್ಲಿ ಸಿಗ್ನಲ್ ಲೈಟ್ಗಳು ಕೆಟ್ಟು ನಿಂತಿದ್ವು. ಈ ಕುರಿತು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಆದ್ರೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಗ್ನಲ್ ಲೈಟ್ಗಳನ್ನ ರಿಪೇರಿ ಮಾಡಿದ್ದಾರೆ ಎಂದು ಪ್ರಜಾಶಕ್ತಿ ಟಿವಿಯ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಸಿಗ್ನಲ್ ಲೈಟ್ಗಳು ಇಷ್ಟಿಂದ ಆಫ್ ಆಯಿತು, ಈಗ ಆನ್ ಆಗಿವೆ. ಅದರಿಂದ ಪ್ರಜಾಶಕ್ತಿಗೆ ಧನ್ಯವಾದಗಳು. ಪೊಲೀಸ್ ಅಧಿಕಾರಿಗಳು ಹಾಗೂ ನಗರಸಭೆ ಆಯುಕ್ತರು ಸಿಗ್ನಲ್ ಲೈಟ್ ಆಫ್ ಆಗಿದ್ದರಿಂದ ಈಗ ಆನ್ ಮಾಡಿ ಪ್ರಜಾಶಕ್ತಿಯಿಂದ ಹೇಳಿದ ಮೇಲೆ ಆನ್ ಮಾಡ್ಯಾರೆ. ಧನ್ಯವಾದಗಳು. ಒಟ್ನಲ್ಲಿ ಹಲವು ತಿಂಗಳುಗಳಿಂದ ಸಿಗ್ನಲ್ ಲೈಟ್ಗಳಿಲ್ಲದೆ ಜನರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಇದೀಗ ನಿಮ್ಮ ಪ್ರಜಾಶಕ್ತಿ ಟಿವಿಯ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸಿಗ್ನಲ್ ಲೈಟ್ ಅನ್ನ ಅಳವಡಿಸಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.